ಬೇರಿಯ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಭಾರ ಅಧ್ಯಕ್ಷೆಯಾಗಿ ರೂಪಾ ಹರೀಶ್ ಅವರು ಅಧಿಕಾರವನ್ನು ಸ್ವೀಕರಿಸಿದರು. ಸಾಲಿಗ್ರಾಮ ತಾಲೂಕಿನ ಬೇರಿಯ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಜಯಲಕ್ಷ್ಮಿ ಕೃಷ್ಣೇಗೌಡ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ರೂಪಾ ಹರೀಶ್ ಅವರನ್ನು ಪ್ರಭಾರ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಲಾಗಿದೆ. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಪ್ರಭಾರ ಅಧ್ಯಕ್ಷೆ ರೂಪಾ ಹರೀಶ್ ಅವರು ಪ್ರಭಾರ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿ, ಇರುವಷ್ಟು ದಿನ ಪಂಚಾಯಿತಿ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಕುಂದುಕೊರತೆಗಳನ್ನು ಬಗೆಹರಿಸಿ ಪಂಚಾಯಿತಿಯಲ್ಲಿ ಬರುವಂಥ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮನದಟ್ಟು ಮಾಡುತ್ತೇನೆ ಎಂದರು. ನೂತನ ಪ್ರಭಾರ ಅಧ್ಯಕ್ಷೆಯನ್ನು ಪಂಚಾಯಿತಿಯ ಸದಸ್ಯರು ಪಟಾಕಿ ಸಿಡಿಸಿ ಹಾರ ಹಾಕುವುದರ ಮೂಲಕ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಬಿಕೆ ಮಂಜಪ್ಪ, ಬಿಎಲ್ ರಾಜಶೇಖರ, ಕೃಷ್ಣೇಗೌಡ, ಪ್ರಕಾಶ್ ಬಿಪಿ, ಜಯಲಕ್ಷ್ಮಿ ಕೃಷ್ಣೇಗೌಡ, ತಾಯಮ್ಮ, ಪುಟ್ಟಮಾದಯ್ಯ, ಶಾಂತಮ್ಮ, ರಾಜಯ್ಯ, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಾದಿಕ್ ಖಾನ್, ಶಿವಕುಮಾರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರತಾಪ್, ಅಶ್ವಿನಿ, ಜಯಂತ್ ಕುಮಾರ್ ಸಿಬ್ಬಂದಿಗಳು, ಇನ್ನು ಮುಖಂಡರಾದ ಮಹಾದೇವ ಶೆಟ್ಟಿ, ಮಂಜು ಶೆಟ್ಟಿ, ಸಂಜಯ್, ಶಿವರಾಜು, ಬಸವರಾಜು, ದೇವು ಬೇರಿಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಾಜೀನಾಮೆ ಮುಂದಿನ ಚುನಾವಣೆ ಪ್ರೋಸೆಸ್ 30 ದಿನ ಇರುತ್ತೆ. ಹಾಗಾಗಿ ಆ ಪ್ರೋಸೆಸ್ ಕಂಪ್ಲೀಟ್ ಆಗಿ ಅವ್ರು ಅಕ್ಸೆಪ್ಟ್ ಆಗಿದೆ. 10 ದಿನಕ್ಕೆ ರಾಜೀನಾಮೆ ಅಕ್ಸೆಪ್ಟ್ ಆಗಿದೆ. ರಾಜೀನಾಮೆ ಅಕ್ಸೆಪ್ಟ್ ಆದಮೇಲೆ ಉಪಾಧ್ಯಕ್ಷರು ಅಧ್ಯಕ್ಷರು ಸ್ಥಾನವನ್ನು ಪ್ರಭಾರದಲ್ಲಿ ಮುಂದಿನ ಚುನಾವಣೆ ನಡೆದು ಅಧ್ಯಕ್ಷರಾಗುವವರೆಗೂ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಆರೋಗ್ಯ ನಾಟಕ ನಂತರ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಅಧ್ಯಕ್ಷರು ಸ್ಥಾನದಲ್ಲಿ ಅಲಂಕರಿಸಿ ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರುಗಳಿಗೂ ನನ್ನ ಧನ್ಯವಾದಗಳು. ಮುಂದೆ ಏನೇ ಕೆಲಸ ಇದ್ದರೂ ನಿರ್ವಹಿಸ್ತೀನಿ.